ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ 1 ಮಂತ್ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಯಾಕಂದರೆ ನಾನು ಮಾಡೋ ವಿಡಿಯೋ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಎಲ್ಲರಿಗೂ, ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವತ್ತಿನ ಟಾಪಿಕ್ ಬಂದು ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ಸೆರಮ್ ಕ್ಲೀನ್ಸರ್ ವಿಟಮಿನ್ ಸಿ ಪ್ಲಸ್ ಫೇಸ್ ವಾಶ್ ಬಗ್ಗೆ ಇವತ್ತು ರಿವ್ಯೂ ಹೇಳ್ತೀನಿ. ಸೊ ಇದರಿಂದ ಎಷ್ಟು ಯೂಸ್ ಇದೆ, ನನಗೆ ಎಷ್ಟು ಬೆನಿಫಿಟ್ ಸಿಕ್ಕಿದೆ, ಯಾರೆಲ್ಲ ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಿಸ್ ಇಸ್ ದ ಬೆಸ್ಟ್ ಫೇಸ್ ವಾಶ್ ಅಂತ ಹೇಳ್ತೀನಿ. ಯಾಕಂದರೆ ಇದು ನಾರ್ಮಲ್ ಫೇಸ್ ವಾಶ್ ಅಲ್ಲ, ಇದರಲ್ಲಿ ಸೆರಮ್ ಆ್ಯಡ್ ಆಗಿದೆ. ಸೊ ಅದಕ್ಕೆ ಇದು ನಾರ್ಮಲ್ ಫೇಸ್ ವಾಶ್ ಥರ ಇದು ವರ್ಕ್ ಆಗಲ್ಲ, ಇದು ಸ್ಪೆಷಲೇ ಬೇರೆ. ಸೊ ಇದು ಈಗ ರೀಸೆಂಟಾಗಿ ಇದು ಲಾಂಚ್ ಮಾಡಿರೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಟಿ ವಿಲಿ ಈ ಸೆರಮ್ ಫೇಸ್ ವಾಶ್ ಅಡ್ವರ್ಟೈಸ್ ನೋಡಿದಾಗ ನನಗಂತೂ ತುಂಬಾ ಅಟ್ರಾಕ್ಷನ್ ಆಗಿ ಕಾಣಿಸ್ತು. ವಾವ್ ಅಂದ್ಬಿಟ್ಟು ನಾನು ಬುಕ್ ಮಾಡಿ ತರಿಸ್ದೆ. ಯಾಕಂದರೆ ನಾನು ಯೂಸ್ ಮಾಡೋದು ಗಾರ್ನಿಯರ್ ಸೆರಮು. ಸೊ ಇದರಲ್ಲೂ ಆ್ಯಡ್ ಆಗಿರೋದು ಗಾರ್ನಿಯರ್ ಸೆರಮೇ. ಸೊ ಅದಕ್ಕೆ ನನಗೆ ಇದು ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ತರಿಸ್ದೆ. ಫಸ್ಟ್ ಟೈಮು ನಾನು ಯೂಸ್ ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ಭಯ ಆಯಿತು. ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಭಯ ಇತ್ತು, ಇದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನನಗೆ ಗೊತ್ತಿದ್ದಿಲ್ಲ. ಆಮೇಲೆ ನಾನು ಒಂದೇ ವಾಶಲ್ಲಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ತು. ಫೇಸ್ ಫುಲ್ಲು ಬ್ರೈಟ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಫುಲ್ಲು ಗ್ಲೋ ಆಗಿ ಕಾಣಿಸ್ತಾ ಇತ್ತು ನನ್ನ ಸ್ಕಿನ್ನು. ಪಿಂಪಲ್ಸ್ ಇಲ್ಲ, ಇರಿಟೇಷನ್ ಇಲ್ಲ, ಇಚ್ನೆಸ್ ಇಲ್ಲ. ನನ್ನ ಸ್ಕಿನ್ನು ಒಂದು ಸ್ವಲ್ಪ ಡೆಲ್ ಆಗಿತ್ತು. ಸೊ ಇದನ್ನು ಯೂಸ್ ಮಾಡಿದಾಗಿಂದ ನನಗೆ ಬ್ರೈಟ್ ಆಗಿದೆ. ಸೊ ದಿಸ್ ಈಸ್ ದ ಬೆಸ್ಟ್ ಫೇಸ್ ವಾಶ್ ಅಂತ ಹೇಳ್ತೀನಿ. ಸೊ ಇಲ್ಲೆಲ್ಲ ಬ್ಲ್ಯಾಕ್ ಆಗಿ ಡಾಟ್ಸ್ ಎಲ್ಲ ಇರುತ್ತೆ ಇಲ್ಲಿ. ಸೊ ಏನಂತಾರಂತ ನನಗೆ ಗೊತ್ತಿಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ. ನಾನು ಯಾವುದೇ ಪ್ರಾಡಕ್ಟ್ ಆದರೂ ನಾನು ಯೂಸ್ ಮಾಡಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ವೀಡಿಯೋ ಮಾಡೋದು, ಅವಾಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಾಂದರೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲ್ಲ. ಸೊ ನಾನು ಫಸ್ಟ್ ಟೈಮ್ ನಾನು ತರಿಸಿದ್ದು ಈ ಫೇಸ್ ವಾಶ್ನ. ಸೊ ಇದು ಇನ್ನೇನು ಖಾಲಿ ಆಗಕ್ಕೆ ಬಂದಿದೆ. ಸೊ ಇದು ನಾನು ಹೊಸದು ತರಿಸಿದ್ದೀನಿ. ಫಸ್ಟ್ ಬಾಟಲ್ ಖಾಲಿಯಾಗಿ ಸೆಕೆಂಡ್ ಬಾಟಲ್ ನಾನು ತರಿಸಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಬನ್ನಿ ಇವಾಗ ನಾನು ಇದನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಯೂಸ್ ಮಾಡಾದಮೇಲೆ ನಮಗೆ ಫೇಸ್ ವಾಶ್ ಆದಮೇಲೆ ಯಾವ ಥರ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಇವಾಗ ನಾನು ಹೇಳ್ತೀನಿ. ಫಸ್ಟು ಇವಾಗ ನಾನು ನೀರಲ್ಲಿ ಮುಖ ತೊಳ್ಕೊಂಬತ್ತೀನಿ. ಸೊ ಇವಾಗ ನೋಡಿ, ನಾನು ನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಇವಾಗ ಈ ಫೇಸ್ ವಾಶ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಕ್ಯಾಪ್ನ ಓಪನ್ ಮಾಡಿ ಆಮೇಲೆ ಒಂದು ಸ್ವಲ್ಪ ತಗೊಳ್ಳೋಣ. ನೋಡಿ, ಒಂದು ಇಷ್ಟು ತಗೊಂಡ್ರೆ ಸಾಕು ನಮಗೆ. ಇದೇ ನಮಗೆ ಹೆವಿ ಅಂತ ಅನಿಸುತ್ತೆ. ಯಾಕಂದರೆ ಇದು ಒಂದು ಸ್ವಲ್ಪ ಲಿಕ್ವಿಡ್ ಟೈಪ್ ಇದೆ. ಇದು ನೋಡ್ಬೋದು, ಈ ಫೇಸ್ ವಾಶು ಲಿಕ್ವಿಡ್ ಟೈಪ್ ಇದೆ. ಸೊ ಅದಕ್ಕೆ ನಮಗೆ ಜಾಸ್ತಿ ಅಂತ ಅನಿಸುತ್ತೆ. ಇವಾಗ ನೋಡಿ, ಇವಾಗ ನಾವು ಫೇಸ್ ವಾಶ್ ಮಾಡೋಣ. ಕ್ಲೀನಾಗಿ ಮಸಾಜ್ ಮಾಡಿ. ನಾನು ಮುಂಚೆ ಎಷ್ಟೊಂದು ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ, ಈ ಥರ ನನಗೆ ಫೀಲ್ ಕೊಟ್ಟಿಲ್ಲ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಈ ಫೇಸ್ ವಾಶು. ಇವಾಗ ನಾನು ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾವು ಕ್ಲೀನಾಗಿ ಟವಲಲ್ಲಿ ಎಷ್ಟೊಂದು ಜನ ಮುಖ ತೊಳೆದ್ಮೇಲೆ ಫುಲ್ಲು ರಬ್ ಮಾಡ್ತಾರೆ. ಈ ಥರ ಫುಲ್ಲು ಹಿಂಗೆ ರಬ್ ಮಾಡ್ತಾರೆ. ಆ ಥರ ಮಾಡಬಾರ್ದು. ಯಾಕಂತ ಅಂದರೆ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಸೊ ನಾವು ಈ ಥರ ಟ್ಯಾಪ್ ಮಾಡಬೇಕು, ಈ ಥರ ಒತ್ತಬೇಕು ನಾವು. ಈ ಥರ ನಾವು ಫುಲ್ಲು ರಬ್ ಮಾಡಿದಾಗ ನಮಗೆ ಇನ್ನೂ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ರಬ್ ಮಾಡಬಾರ್ದು, ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಸಾಕು. ಸೊ ಇವಾಗ ನೋಡ್ಬೋದು ನೀವು ಎಷ್ಟು ಫೇಸು ಬ್ರೈಟಾಗಿ ಕಾಣಿಸ್ತಿದೆ ಅಂತ. ನಿಮಗೆ ಒಂದೇ ವಾಶಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮ್ಗೊಂದು ನಿಜ ಇಲ್ಲ, ಐ ಲವ್ ಗಾರ್ನಿಯರ್ ಪ್ರಾಡಕ್ಟ್ಸ್. ಯಾಕಂದರೆ ನನಗೆ ಗಾರ್ನಿಯರ್ ಬಿಟ್ಟರೆ ಇನ್ಯಾವುದೂ ಸೂಟ್ ಆಗೋಲ್ಲ. ಸೊ ನನ್ನ ಫೇಸು ಇಷ್ಟು ಮಟ್ಟಿಗಿದೆ ಅಂದರೆ ಅದು ಗಾರ್ನಿಯರಿಂದನೇ. ಥ್ಯಾಂಕ್ ಯು ಸೋ ಮಚ್ ಗಾರ್ನಿಯರ್.
ಎಲ್ಲರಿಗೂ ಒಂದೇ ಥರ ಸ್ಕಿನ್ ಇರಲ್ಲ, ಒಬ್ರೊಬ್ರಿಗೂ ಒಂದೊಂದು ಥರ ಸ್ಕಿನ್ ಇರುತ್ತೆ. ಸೊ ಅವ್ರವ್ರ ಸ್ಕಿನ್ಗೆ ತಕ್ಕಂಗೆ ಇದು ಫೇಸ್ ವಾಶು ಎಲ್ಲ ನಾವು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು. ನಾವು ಹೇಳಿದ ಥರನೇ ಯೂಸ್ ಮಾಡಬೇಕಂತ ಏನೂ ಇಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಈ ಗಾರ್ನಿಯರ್ ಸೆರಮ್ ಫೇಸ್ ವಾಶ್ನ ನೀವು ಯೂಸ್ ಮಾಡ್ಬೋದು. ನನಗೆ ಈ ಫೇಸ್ ವಾಶ್ ಯೂಸ್ ಮಾಡಿದಾಗಿಂತ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ. ಎಲ್ಲರೂ ಕೇಳ್ತಾರೆ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ, ಏನು ಯೂಸ್ ಮಾಡ್ತೀಯ ನೀನು ಅಂತ. ಸೊ ಎಲ್ಲರೂ ಅಂದ್ಕೋತಾರೆ ನಾನು ಮೇಕಪ್ ಮಾಡಿ ಪಿಂಪಲ್ಸ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಕೋತಾರೆ. ಇಲ್ಲ, ನಾನು ಮೇಕಪ್ ಮಾಡಲ್ಲ ಜಾಸ್ತಿ. ನಾನು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಮೇಕಪ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ಮೇಕಪ್ ಮಾಡಲ್ಲ. ಔಟ್ ಸೈಡ್ ಹೋಗ್ಬೇಕಾದ್ರೂ ನಾನು ಅಷ್ಟೊಂದು ಮೇಕಪ್ ಮಾಡಲ್ಲ. ಮೇಕಪ್ ಅಂದ್ರೇ ನಂಗೆ ಅಷ್ಟೊಂದು ಇಷ್ಟ ಇಲ್ಲ. ಇನ್ನೊಂದೇನು ಗೊತ್ತಾ, ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡ್ತಾ ಇದ್ನಲ್ಲ, ಆವಾಗ ನಾನು ಫೇಶೇ ವಾಶ್ ಮಾಡಿರಲಿಲ್ಲ. ಆದ್ರೂ ಎಷ್ಟು ಕ್ಲಿಯರ್ ಆಗಿತ್ತು ನೋಡಿ. ನಿಮಗೂ ಇಷ್ಟ ಆದರೆ ಈ ಫೇಸ್ ವಾಶ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾನು ತುಂಬ ಧೈರ್ಯ ಬರುತ್ತೆ. ಯಾಕಂದರೆ ನಾನು ಬೇರೆ ಬೇರೆ ಥರ ವೀಡಿಯೋಸ್ ಮಾಡೋದಕ್ಕೆ ನನಗೆ ಖುಷಿ ಆಗುತ್ತೆ. ಎಲ್ಲರೂ ಇಷ್ಟಪಡ್ತಿದ್ದಾರೆ ನನ್ನ ವೀಡಿಯೋಸು ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಗಾಯ್ಸ್. ಜೈ ಶ್ರೀರಾಮ್.